ನೋಡ್ತಾ ಇರಿ, ಸ್ಕಿಪ್ ಮಾಡ್ದೇನೆ. ಎಲ್ಲಿ ನೋಡಿದ್ರು ಗುಂಡಿಗಳೇ ಕಾಣುವುದು. ಆಟೋ ನೋಡಿ ಯಾವ ಕಡೆ ಬರ್ತಾ ಇದೆ. ಬನ್ನಿ ಹಾಗೆ ಹೋಗ್ತಾ ಹೋಗ್ತಾ ನಮ್ಮ ಊರಿನ ಅಂದ್ರೆ ಹಟ್ಟಿಯಿಂದ ದುರ್ಗುಂಟವರೆಗೂ ಕಲ್ಪಿಸುವಂತ ರಸ್ತೆ ಯಾವ ತರ ಇದೆ ಪೂರ್ತಿಯಾಗಿ ಇವತ್ತು ನಾನು ತೋರಿಸ್ಕೊಡ್ತೇನೆ. ಯಾವ ತರ ರಸ್ತೆ ಇದೆ, ಯಾವ ತರ ಗಾಡಿಗಳು ಯಾವ ಕಡೆ ಹೋಗುತ್ತೆ ಅಂತ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ನಾನು ಮಾಡ್ತಿರುವಂತ ಉದ್ದೇಶ ಯಾವುದೇ ಲೈಕ್ಸ್ ಗಳಿಗಾಗ್ಲಿ ವ್ಯೂಸ್ ಗಳಿಗಾಗ್ಲಿ ಈ ವಿಡಿಯೋ ಮಾಡ್ತಾ ಇಲ್ಲ. ಮಾಡ್ತಿರುವಂತ ಉದ್ದೇಶ ಒಂದೇನೆ, ಈ ವಿಡಿಯೋ ಆದ್ರೂ ನೋಡ್ಬಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಒಂಚೂರು ಈ ಕಡೆ ಗಮನ ಹರಿಸಿ ಆದಷ್ಟು ಬೇಗ ಈ ರಸ್ತೆಯ ಕಾರ್ಯವನ್ನು ಆದಷ್ಟು ಬೇಗ ಶುರು ಮಾಡಿದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ. ಎಲ್ಲರ ಪರವಾಗಿ ನಾನು ಕೂಡ ಬಂದಿದ್ದೀನಿ. ಈ ರಸ್ತೆಯಲ್ಲಿ ನಾನು ವಿಡಿಯೋ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ ನಾನ್ ಮಾತ್ರ ಈ ರಸ್ತೆಯಲ್ಲಿ ಓಡಾಡಲ್ಲ, ಅದ್ರ ಜೊತೆಗೆ ಪ್ರತಿಯೊಬ್ಬರು ಓಡಾಡ್ತಾ ಇರ್ತಾರೆ. ಎಲ್ಲರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮೊನ್ನೆ ಇವತ್ತು ಯಥೇಚ್ಛವಾಗಿ ನಾನು ಇವತ್ತು ಪೂರ್ತಿಯಾಗಿ ವಿಡಿಯೋ ಮಾಡಿ ಎಲ್ಲರಿಗೂ ತೋರಿಸ್ಕೊಡ್ತಾ ಇದ್ದೀನಿ ಯಾವ ತರ ಇದೆ ನಮ್ಮ ರಸ್ತೆ ಎಂಬುದು. ಎಲ್ಲರೂ ನೋಡ್ಲಿ, ಎಲ್ಲರೂ ತಿಳಿಯಲಿ. ಈ ವಿಡಿಯೋ ನೋಡಿದ್ಮೇಲೆ ಒಂಚೂರು ಈ ಕಡೆ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಸ್ವಲ್ಪ ಗಮನ ಹರಿಸಿ. ಬನ್ನಿ ನೋಡ್ತಾ ಇರಿ, ಸ್ಕಿಪ್ ಮಾಡ್ದೇನೆ ವಿಡಿಯೋ ನೋಡ್ತಾ ಇರಿ. ಮತ್ತೆ ಒಂದ್ಸಲ ಜಾಯ್ನ್ ಆಗಿಬಿಡಿ. ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಇರಿ, ಹಟ್ಟಿಯಿಂದ ಗುರುಗುಂಟವರೆಗೂ ಯಥೇಚ್ಛವಾಗಿ ಪೂರ್ತಿಯಾಗಿ ಇವತ್ತು ನಾನು ಪೂರ್ತಿಯಾಗಿ ವಿಡಿಯೋವನ್ನ ತೋರಿಸ್ಕೊಳ್ಳೋಕೋಸ್ಕರ ಬಂದಿರುವಂತದ್ದು. ಯಾವ ತರ ಇದೆ ರೋಡು ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ, ಕೋಟೆಯಿಂದ ಶುರುವಾಗಿದೆ ಜರ್ನಿ. ಗಾಡಿಗಳು ಬರ್ತಾ ಇವೆ ಮುಂದೆ. ನೋಡಿ ಯಾವ ತರ ಆಗಿದೆ, ಎಲ್ಲ ಗುಂಡಿಗಳೇ. ಇಲ್ಲಿಂದ ಅಲ್ಲಿವರೆಗೂ ಕೂಡ ನೀವು ಎಲ್ಲಿ ನೋಡಿದ್ರು ಗುಂಡಿಗಳೇ ಕಾಣುವುದು. ಅದು ಬಿಟ್ರೆ ಒಂದು ಒಳ್ಳೆ ರೋಡು, ಒಂದು ಒಳ್ಳೆ ರಸ್ತೆ ಇಲ್ಲಿಯೂ ಕೂಡ ನಮ್ಮ ಕಣ್ಣಿಗೆ ಬೀಳೋದಿಲ್ಲ. ಆ ತರ ಆಗಿದೆ ರಸ್ತೆ. ಬೈಕಿನ ಪರಿಸ್ಥಿತಿ ಈ ತರ ಅಂದ್ರೆ, ಒಂದು ಬೈಕಿನ ಸವಾರನ ಪರಿಸ್ಥಿತಿ ಈ ತರ ಅಂದ್ರೆ ಇನ್ನು ಮಿಕ್ಕ ಗಾಡಿಗಳು ಯಾವ ತರ ಹೋಗ್ಬೇಕು ನೋಡಿ. ಅಲ್ಲಿ ನೀವು ನೋಡಿ ರಸ್ತೆ ಇರೋದು, ಬಟ್ ನಾವು ಹೋಗ್ತಾ ಇರುವಂತದ್ದು ಲೆಫ್ಟ್ ಅಲ್ಲಿ ಈ ಕಡೆ. ಅದು ಆಟೋ ನೋಡಿ ಯಾವ ಕಡೆ ಬರ್ತಾ ಇದೆ. ದಾರಿ ಆ ಕಡೆ ಇದೆ, ಬರೋದು ಒಂದ್ ಕಡೆ, ರೋಡ್ ಇರೋದು ಒಂದ್ ಕಡೆ, ನಾವು ಹೋಗ್ತಿರೋದು ಒಂದ್ ಕಡೆ. ಈ ಕಡೆನೆ ಹೋಗ್ಬೇಕು ಇವಾಗ. ಇದೊಂಚೂರು ಈ ಪೂರ್ತಿಯಾಗಿ ರೋಡು ಈ ತರನೇ ಇದ್ರೆ ಏನು ತೊಂದರೆನೇ ಇಲ್ಲ. ಅಟ್ಲೀಸ್ಟ್ ಆಗಿ ಹೋಗಾದ್ರೂ ಹೋಗ್ಬೋದು ಆರಾಮಾಗಿ. ಈ ತರ ಇದ್ರೆ ನೋಡಿ ಯಾವ ತರ ರೋಡ್ ಆಗ್ಬಿಟ್ಟಿದೆ. ನೀವು ನೋಡ್ತಿರ್ಬೋದು ಯಾವ ತರ ಆಗಿದೆ ರೋಡ್ ಎಲ್ಲ. ಎಲ್ಲ ಕಚಡ ರೋಡ್ ಇದೆಲ್ಲ, ಅಲ್ಲಿಂದ ಇಲ್ಲಿವರೆಗೂ ಕೂಡ ನೋಡಿ. ಮುಂದೆ ಕೂಡ ಗಾಡಿ ಹೋಗ್ತಾ ಇದೆ. ಟೂ ವೀಲರ್ದೇ ಇದೆ ಹಣೆ ಬರ ಅಂತ ಹೇಳಿದ್ರೆ, 3 ವೀಲರ್ ಆಟೋ ಅಂದ್ರೆ ಯಾವ ತರ ಹೋಗ್ಬೋದು. ಆಟೋ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು, ಬಸ್ ಆಗಿರ್ಬೋದು. ಬಸ್ ಅಂತೂ ಬಿಡಿ, ಈ ರೂಟಲ್ಲಿ ನಾನು ನೋಡೇ ಇಲ್ಲ. ಅದು ಬರುತ್ತೆ 9 ಗಂಟೆಗೆ, ಅದು ಬಿಟ್ರೆ 12 ಗಂಟೆಗೆ, ಅದು ಬಿಟ್ರೆ ಸಾಯಂಕಾಲನೇ. ಬಸ್ಸಿಗಂತೂ ಟೈಮೇ ಇಲ್ಲ. ಬಂದಿಲ್ಲ ಅಂದ್ರು ಕೇಳೋರು ಯಾರು ಇಲ್ಲ. ಬಂದಿಲ್ಲ ಟೈಮ್ ಸರಿಯಾಗಿ ಅಂದ್ರು ಹೇಳೋರು ಯಾರು ಇಲ್ಲ. ಯಾವ ಕಡೆ ಹೋದ್ರೇನು ಹಳ್ಳಕ್ಕೆ ಬೀಳ್ಬೇಕು ನೋಡಿ. ಈ ತರ ಇದೆ ನಮ್ಮ ಉತ್ತರ ಕರ್ನಾಟಕದ ಪರಿಸ್ಥಿತಿ. ಇವತ್ತು ನಾನು ಯಥೇಚ್ಛವಾಗಿ ಹೇಳ್ತಿರುವಂತದ್ದು ರೋಡಿನ ಸ್ಥಿತಿ, ಪ್ರತಿಯೊಂದು ರಸ್ತೆಯ ಸ್ಥಿತಿ. ಎಲ್ಲಾ ರಸ್ತೆಗಳಲ್ಲ ಉತ್ತರ ಕರ್ನಾಟಕವು, ಕೆಲವೊಂದು ರಸ್ತೆಗಳು ನಾನ್ ನೋಡಿರುವ ಮಟ್ಟಿಗೆ. ನಮ್ಮ ರಸ್ತೆ ಅಂತೂ ಹೇಳಕ್ಕಾಗಲ್ಲ, ಆ ತರ ಆಗ್ಬಿಟ್ಟಿದೆ. ಹೇಳ್ಬೇಕಂದ್ರೂ ವರ್ಡ್ಸು ಇಲ್ಲ, ಆ ತರ ಇದೆ ರೋಡ್ ನೋಡಿ. ನೀವು ನೋಡ್ತಾ ಇದ್ದೀರಾ, ಕಣ್ತುಂಬ ನೀವು ನೋಡ್ತಾ ಇದ್ದೀರಾ ಯಾವ ತರ ಆಗಿದೆ ರೋಡ್ ಅಂತ. ಇದ್ಯಾವುದು AI ಜನರೇಟೆಡ್ ವಿಡಿಯೋ ಕೂಡ ಅಲ್ಲ, ಈಗ ನೋಡ್ತಿರುವಂತದ್ದು ನೋಡಿ. ಮುಂದೆ ಅಂತೂ ಏನಲ್ಲಿ ಬಂದ್ರೆ ಮಧ್ಯಾಹ್ನ ಬೆಳಗ್ಗೆ ಬಂದ್ರೆ ಗೊತ್ತಾಗುತ್ತೆ ಯಾವ ಕಡೆ ಏನ್ ಜಂಪಿದೆ ಅಂತ ಹೇಳಿ. ನೋಡಿ ಈ ತರ ಆಗ್ಬಿಟ್ಟಿದೆ. ರಾತ್ರಿ ಬಂದ್ಬಿಟ್ರೆ ಈ ತರ ಪರಿಣಾಮ ಏನಾಗ್ಬೋದು. ಲಾಸ್ಟ್ ಟೈಮ್ ಕೂಡ ಇಲ್ಲಿ ಒಂದು ವಿಡಿಯೋ ಕೂಡ ಮಾಡಿದ್ದೆ. ರಸ್ತೆ ಇರೋದು ಈ ಕಡೆ, ಗಾಡಿಗಳು ಹೋಗೋದು ಈ ಕಡೆ ಅಂತ ಹೇಳಿ. ಈ ಕಡೆನೇ ಎಲ್ಲ ಗಾಡಿಗಳು ಹೋಗೋದು ನೋಡ್ತಾ ಇದ್ದೀರಾ. ನಾನು ಇವತ್ತು ಯಾಕೆ ಹೋಗ್ತಾ ಇದೀನಿ ಅಂತ ಹೇಳಿದ್ರೆ, ನಿಮ್ಗೆಲ್ಲ ತೋರ್ಸ್ಕೊಡಕೋಸ್ಕರ ರಸ್ತೆ ಯಾವ ತರ ಆಗಿದೆ, ಅಲ್ಲಿಂದ ಇಲ್ಲಿವರೆಗೂ ಯಾವ ತರ ಆಗಿದೆ, ಎಷ್ಟೊಂದು ಟೈಮ್ ಹಿಡಿಯುತ್ತೆ ಅಂತ ತೋರ್ಸ್ಕೊಳಕೋಸ್ಕರ ನಾನು ಇವತ್ತು ಈ ಕಡೆನೆ ಹೋಗ್ತಾ ಇರೋದು. ಇಲ್ಲಾಂದ್ರೆ ನಾನು ಕೂಡ ಆ ಕಡೆನೆ ಹೋಗ್ತಾ ಇರೋದು. ನೋಡಿ ಎಲ್ಲವನ್ನು ಕವರ್ ಮಾಡಕ್ ಆಗಲ್ಲ, ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ. ಈ ತರ ಎಲ್ಲ ರಸ್ತೆ ಇದ್ರೆ ನಮ್ಮ ಉತ್ತರ ಕರ್ನಾಟಕ ಅಭಿವೃದ್ಧಿ ಆದ್ರೆ ಹೇಗೆ ಸ್ವಾಮಿ? ಒಂದು ಊರು, ಒಂದು ಪಟ್ಟಣವಾಗ್ಲಿ, ಒಂದು ಗ್ರಾಮವಾಗ್ಲಿ, ಒಂದು ತಾಲೂಕಾಗ್ಲಿ, ಒಂದು ಜಿಲ್ಲೆ ಆಗ್ಲಿ, ಯಾವುದೇ ಒಂದು ಕ್ಷೇತ್ರ ಆಗ್ಲಿ, ಯಾವುದೇ ಒಂದು ಊರು, ಹಳ್ಳಿ, ಪಟ್ಟಣ ಒಂದು ಇಂಪ್ರೂವ್ಮೆಂಟ್ ಆಗ್ಬೇಕು, ಬೇರೆಯವರಿಗೆ ಒಂದ್ ಚೆನ್ನಾಗಿ ಕಾಣಿಸ್ಬೇಕಂದ್ರೆ
ಅದು ಗೊತ್ತಾಗೋದೇ ರಸ್ತೆಯ ಮೂಲಕ. ಏನಂತೀರಾ ಈ ಮಾತಿಗೆ? ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ತಿಳಿಸಿ. ಒಂದ್ ರಸ್ತೆ ಚೆನ್ನಾಗಿದ್ರೆ ಅಲ್ಲಿ ಗೊತ್ತಾಗುತ್ತೆ, ಬೇರೆ ಊರಿಂದ ಬಂದವರಿಗೆ ಗೊತ್ತಾಗುತ್ತೆ. ರಸ್ತೆ ಚೆನ್ನಾಗಿದ್ರೆ ಊರು ಕೂಡ ಚೆನ್ನಾಗಿದೆ ಅಂತಾನೆ ಲೆಕ್ಕ. ಇಲ್ಲಿ ಒಂದು ತಿಳುವಳಿಕೆಯ ಜನರು ಇದ್ದಾರೆ. ಏನೋ ಡೆವಲಪ್ಮೆಂಟ್ ಕಡೆ, ಅಭಿವೃದ್ಧಿ ಕಡೆ ಒಂಚೂರು ಒಲವನ್ನು ತೋರುವಂತ ವ್ಯಕ್ತಿಗಳು ಈ ಊರಿನಲ್ಲಿ ವಾಸ ಮಾಡುತ್ತಿದ್ದಾರೆ ಅನ್ನುವ ಭಾವನೆ ಬೇರೆ ಊರಿಂದ ಬಂದಿರುವಂತ ವ್ಯಕ್ತಿಗಳಿಗೆ ಗೊತ್ತಾಗುತ್ತೆ. ಹಾಗಂತ ಹೇಳಿದ್ರೆ ಒಂದು ಊರಿಂದ ಬೇರೆ ಊರಿಗೆ ಹೋಗ್ಬೇಕಂದ್ರೆ ಕಲ್ಪಿಸುವಂತ ರಸ್ತೆ ಮೊದಲು ಚೆನ್ನಾಗಿರ್ಬೇಕು. ರಸ್ತೆ ಹಾಳಾಗ್ಬಿಟ್ರೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ಆ ಊರಿನ ಹಣೆ ಬರ ಯಾವ ತರ ಇದೆ. ಅಂದ್ರೆ ಕೆಟ್ಟದಿದ್ರೆ ಗೊತ್ತಾಗ್ಬಿಡುತ್ತೆ ಈ ಊರಿನಲ್ಲಿ ಕೇಳೋರು ಯಾರು ಇಲ್ಲ ಅಂತ. ಆ ಊರು ಚೆನ್ನಾಗಿದೆ ಅಂತ ಗೊತ್ತಾಗ್ಬೇಕಂದ್ರೆ ರಸ್ತೆಯ ಮೂಲಕ ಗೊತ್ತಾಗುತ್ತೆ. ಅದೇ ತರ ನೋಡಿ, ಅಲ್ಲಿಂದ ಕವರ್ ಮಾಡ್ತಾ ಇದೀನಿ, ನೀವು ನೋಡ್ತಾನೆ ಇದ್ದೀರಾ. ಒಂದು ಬಸ್ ಆದ್ರೂ ಬಂದಿದ್ಯಾ? ಒಂಚೂರು ವಿಡಿಯೋ ಹೆಚ್ಚು ಕಡಿಮೆ ಸ್ವಲ್ಪ ಕಡಿಮೆ ಬಂದಿರ್ಬೋದು, ಬಟ್ ಎಲ್ಲವನ್ನು ತೋರ್ಸಕ್ ಕೂಡ ಆಗಲ್ಲ. ಬಿಸಿಲು ಆ ತರ ಇದೆ. ಬಿಸಿಲು ಆ ತರ ಹೊಡಿತಾ ಇದೆ, ಮಾಡಕ್ಕೂ ಆಗ್ತಾ ಇಲ್ಲ, ಗಾಡಿ ಓಡ್ಸಕ್ಕೂ ಆಗ್ತಾ ಇಲ್ಲ. ಆ ತರ ಇದೆ ಬಿಸಿಲಲ್ಲೂ ಕೂಡ ವಿಡಿಯೋ ಮಾಡ್ತಾ ಇದೀನಿ. ನನಗೆ ಗೊತ್ತಿಲ್ಲ ಇದು ಯಾವ ಮಟ್ಟಿಗೆ ಹೋಗುತ್ತೆ ಅಂತ ಹೇಳಿ. ಅಲ್ಲಿಂದ ಇಲ್ಲಿವರೆಗೂ ನೀವು ನೋಡ್ತಾನೆ ಇದ್ದೀರಾ. ಒಂದು ಬಸ್ ಆದ್ರೂ ಬಂದಿದ್ಯಾ? ನಿಮ್ಗೆ ಏನಾದ್ರೂ ಕಾಣ್ತಾ ಇದೆಯಾ? ನನ್ ಬಿಡಿ, ನಾವಂತೂ ದಿನ ನೋಡ್ತಾ ಇರ್ತೀವಿ, ಒಂದು ಬಸ್ಸು ಕಾಣಲ್ಲ. ಈಗ ನಾನ್ ಸುಳ್ಳು ಹೇಳ್ತಿರ್ಬೋದು, ಬಟ್ ನೀವು ವಿಡಿಯೋ ಮುಖಾಂತರ ಗೊತ್ತಾಗ್ಬೋದು ತಾನೆ. ಇನ್ನೂ ಬಹಳ ಇದೆ ವಿಡಿಯೋ ಮಾಡ್ಬೇಕಂದ್ರೆ, ಇನ್ನೂ ಬಹಳನೇ ಇದೆ. ಬಟ್ ಎಲ್ಲವನ್ನು ಒಂದೇ ಕವರ್ ಅಲ್ಲಿ ತೋರ್ಸಕ್ ಆಗಲ್ಲ. ಎಷ್ಟಾಗುತ್ತೋ ಅಷ್ಟು ತೋರಿಸುವ ಪ್ರಯತ್ನವನ್ನು ನಾನು ಪಡ್ತೇನೆ. ನೋಡಿ ಯಾವ ತರ ಆಗಿದೆ. ನೋಡಿ ಅಲ್ಲಿ ಒಂದು ಲಾರಿ ಹೋಗ್ತದೆ, ನೀರಿನ ಲಾರಿ ಯಾವ ತರ ಹೋಗ್ತಾ ಇದೆ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆಗೆ. ಹಿಂಗಾದ್ರೆ ಹೆಂಗೆ ನಮ್ಮ ಅಭಿವೃದ್ಧಿ ಆಗ್ಬೇಕಂದ್ರೆ ಹೆಂಗೆ? ನಮ್ಮ ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲಿ ಅದೇ ನೋಡಿ, ನೀವು ಬೆಂಗಳೂರಲ್ಲಿ, ಮೈಸೂರಲ್ಲಿ, ಮಂಗಳೂರಲ್ಲಿ, ಆ ಕಡೆ ನಾರ್ತ್ ಕರ್ನಾಟಕ ಎಲ್ಲ ಹೋಗ್ಬಿಟ್ರೆ ರೋಡ್ ಎಲ್ಲ ಒಂದು ಚಿನ್ನದಂತ ರಸ್ತೆ ಅಂತ ಹೇಳ್ಬೋದು, ತಪ್ಪ ಆಗಲ್ಲ ಹೇಳಿದ್ರು. ಆ ತರ ರಸ್ತೆಗಳು ಇರ್ತವೆ. ಈ ತರ ಆಗ್ಬಿಟ್ರೆ ಹೆಂಗೆ? ಬೆಂಗಳೂರಲ್ಲಿ ನಾರ್ತ್ ಕರ್ನಾಟಕ ಹೋಗ್ಬಿಟ್ರೆ ಒಂದು ಒಳ್ಳೆ ರಸ್ತೆಗಳು ಸಿಗ್ತವೆ ನಿಮಗೆ ಕಾಣ್ಲಿಕ್ಕೆ. ನಾನು ನೋಡಿರುವಂತ ಮಟ್ಟಿಗೆ ಒಂದು ಒಳ್ಳೆ ರಸ್ತೆ ಅಂತ ಹೇಳ್ಬೋದು. ನಮ್ಗೆ ಉತ್ತರ ಕರ್ನಾಟಕದ ರಸ್ತೆಗಳಿಗೆ ಕಂಪೇರ್ ಮಾಡಿದ್ರೆ ಆ ರಸ್ತೆಗಳು ಚೆನ್ನಾಗೇ ಇವೆ. ಈಗ ಅದನ್ನೇ ಅವರು ಪ್ರಶ್ನೆ ಮಾಡ್ತಾರೆ, ರಾತ್ರಿ ಹಾಳಾಗ್ಬಿಟ್ರೆ ಬೆಳಗ್ಗೆ ಅಷ್ಟು ಕ್ಲೀನ್ ಮಾಡಿ ಒಂದು ಒಳ್ಳೆ ಶುದ್ಧವಾದ, ಅಂದ್ರೆ ಒಂದು ಸ್ವಚ್ಛವಾದ ರಸ್ತೆಯನ್ನು ಮಾಡಿ ಕೊಟ್ಬಿಡ್ತಾರೆ. ಬಟ್ ನಮ್ಗೆ ವರ್ಷಾನುಗಟ್ಲಾಗಿದೆ ಸ್ವಾಮಿ, ಇಲ್ಲಿ ಹೇಳೋರಿಲ್ಲ ಕೇಳೋರೇ ಇಲ್ಲ. ಯಾರು ಕೇಳ್ತಾರೆ? ಉತ್ತರ ಕರ್ನಾಟಕ ತಾನೆ. ಅಲಕ್ಷ್ಯ ಮಾಡಿದ್ರೆ ಮುಗಿದೋಯ್ತು. ಮೊನ್ನೆ ಹೇಳ್ದಂಗೆ ಜೋಬ್ಗೆ 200, ಕುಡಿಯೋದಕ್ಕೆ 300. ಇದೇ ನಮ್ಮ ಪರಿಸ್ಥಿತಿ. ಈ ತರನೇ ಆಗ್ಬಿಟ್ಟಿದೆ. ಯಾರು ಹೇಳಂಗಿಲ್ಲ ಕೇಳಂಗಿಲ್ಲ. ಕೇಳಿದ್ರೆ ಅವ್ರ ಮೇಲೆ ದೌರ್ಜನ್ಯ ಮಾಡೋದು, ಯಾರಾದ್ರೂ ಬೇರೆ ನಮ್ಮರಿಂದ ಕರೆ ಮಾಡಿಸಿ ಬೆದರಿಕೆಗಳನ್ನ ಹಾಕೋದು, ಇದೇ ಮಾಡ್ತಾರೆ. ನನಗ್ ಗೊತ್ತಿಲ್ಲ ಇದು ಯಾವ ಮಟ್ಟಿಗೆ ಹೋಗುತ್ತೆ ವಿಡಿಯೋ ಅಂತ ನನಗೆ ಗೊತ್ತಿಲ್ಲ. ಆದ್ರೂ ನಾನು ಮಾಡ್ತಾ ಇದ್ದೀನಿ. ನೋಡಿ, ಆದಷ್ಟು ಜನ ಏನಾದ್ರು ತಪ್ಪನಿಸಿದ್ರೆ ಕ್ಷಮೆ ಇರ್ಲಿ. ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಚಾಚು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ. ಸಿಗೋಣ ಮತ್ತೊಂದು ವಿಡಿಯೋಗಳ ಮುಖಾಂತರ.